ಕೃಷ್ಣ ಭಗವದ್ಗೀತೆಯನ್ನು ಹೇಳಿದ್ದು ಅರ್ಜುನನಿಗೆ ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಅರ್ಜುನನ ಜೊತೆಯಲ್ಲಿ ಮತ್ತೊಬ್ಬರು ಈ ಕೃಷ್ಣ ಹೇಳಿರುವಂತಹ ಭಗವದ್ಗೀತೆಯನ್ನು ಕೇಳ್ತಾರೆ ಗೊತ್ತಾ? ಯಾರದು? ಅದು ಇವತ್ತಿನ ಭಕ್ತಿ ಸ್ಟುಡಿಯೋದ ವಿಶೇಷ. ನಮಸ್ಕಾರ, ನಾನು ಅರ್ಜುನಿಕಿತ. ನಮಗೆ ಗೊತ್ತೇ ಇದೆ, ಶ್ರೀಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ಹೇಳ್ತಾನೆ. ಪ್ರತಿಯೊಂದು ವಿಚಾರವು ಮಹಾಭಾರತದಲ್ಲೆಲ್ಲ ನಾವು ಕಥೆಗಳನ್ನು ಕೇಳಿದ್ದೀವಿ ಅಲ್ವಾ? ಇದರ ಜೊತೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ದಿವ್ಯ ದೃಷ್ಟಿಯ ಮುಖಾಂತರ ಭಗವದ್ಗೀತೆಯನ್ನು ಅಷ್ಟೇ ಅಲ್ಲ, ಶ್ರೀಕೃಷ್ಣನ ವಿಶ್ವರೂಪ ದರ್ಶನವನ್ನು ಕೂಡ ಮಾಡ್ತಾರೆ. ಯಾರವರು ಅಂತ ತಿಳ್ಕೊಳ್ಳೋದಕ್ಕೆ ಹೋದಾಗ ತುಂಬ ಹಿಂದೆ ಮಹಾಭಾರತದಲ್ಲಿ ಬರುವಂತಹ ಕೆಲವಾರು ಪಾತ್ರಗಳಲ್ಲಿ ಧೃತರಾಷ್ಟ್ರನ ಬಗ್ಗೆ ನಮಗೆ ಗೊತ್ತೇ ಇದೆ. ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಧೃತರಾಷ್ಟ್ರನ ಸಾರಥಿ ಸಂಜಯ ಅಂತ ಹೇಳಿ. ಈ ಸಂಜಯ ವೇದವ್ಯಾಸ ಮುನಿಗಳ ಮಹಾನ್ ಭಕ್ತನಾಗಿರ್ತಾನೆ. ಅಷ್ಟೇ ಅಲ್ಲ, ಶಿಷ್ಯನು ಕೂಡ ಆಗಿರ್ತಾನೆ. ಇನ್ನೇನು ಈ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗಬೇಕು, ಇತ್ತ ಪಾಂಡವರು ಇತ್ತ ಕೌರವರು ಇಬ್ಬರು ಕೂಡ ಎಲ್ಲ ಸ್ಟ್ರಾಟಜೀಸ್ನ ಪ್ಲಾನ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಭೀಷ್ಮಾಚಾರ್ಯರಿಗೆ ಈ ಯುದ್ಧ ನಡೆಯೋದು ಇಷ್ಟ ಇರೋದಿಲ್ಲ. ಶ್ರೀಕೃಷ್ಣ ಹತ್ರ ಹೋಗಿ ಭೀಷ್ಮಾಚಾರ್ಯರು ಕೇಳ್ತಾರೆ, ಹೇಗಾದರೂ ಮಾಡಿ ಈ ಯುದ್ಧವನ್ನು ತಪ್ಪಿಸು ಅಂತ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಅದು ಸಾಧ್ಯ ಇಲ್ಲ. ಆದರೆ ನೀವು ಹೋಗಿ ವೇದವ್ಯಾಸ ಮುನಿಗಳನ್ನು ಮಾತಾಡಿಸಿ ಧೃತರಾಷ್ಟ್ರನಿಗೆ ಏನಾದರೂ ಹೇಳೋದಕ್ಕಾಗುತ್ತಾ ಅಂತ ನೋಡಿ ಅಂತೆಲ್ಲ ಪ್ರಯತ್ನ ಪಟ್ಟಿದ್ದಾಯಿತು. ಆದರೆ ಎಲ್ಲವೂ ಕೂಡ ವ್ಯರ್ಥವಾಯಿತು, ಇನ್ ವೇನ್ ಅಂತ ಹೇಳ್ತಾರಲ್ಲ ಹಾಗೆ. ಕೊನೆಯದಾಗಿ ಇನ್ನೇನು ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮಧ್ಯವರ್ತಿಯಾಗಿ ಧೃತರಾಷ್ಟ್ರರಾಗಬೇಕು ಅಂತ ಹೇಳಿ ವೇದವ್ಯಾಸ ಮುನಿಗಳು ಕೇಳ್ಕೊಂಡಾಗ ವೇದವ್ಯಾಸ ಮುನಿಗಳಿಗೆ ಧೃತರಾಷ್ಟ್ರ ಹೇಳ್ತಾನೆ, ಇಲ್ಲ, ನನಗೆ ಮುಂಚೆಯಿಂದಲೂ ದೃಷ್ಟಿ ಇರಲಿಲ್ಲ, ನನ್ನ ಜನರನ್ನು ನಾನು ನೋಡೋದಕ್ಕೂ ಕೂಡ ಆಗೋದಿಲ್ಲ. ಇನ್ನು ನನಗೆ ಗೊತ್ತಿರುವಂಥವರೇ, ನನ್ನ ಕುಟುಂಬದವರೇ ಜೀವ ಕಳ್ಕೊಳ್ಳೋದನ್ನು ನನ್ನ ಕಣ್ಣಲ್ಲಿ ನೋಡೋದಕ್ಕಾಗೋದಿಲ್ಲ. ಒಂದು ವೇಳೆ ನೀನು ದಿವ್ಯ ದೃಷ್ಟಿ ನೀಡಿದ್ರೂ ಕೂಡ ಅದು ನನಗೆ ಸಹಿಸಿಕೊಳ್ಳೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನ ಬದಲಾಗಿ ನೀನು ಸಂಜಯನಿಗೆ ದಿವ್ಯ ದೃಷ್ಟಿಯನ್ನ ನೀಡು ಅಂತ ಹೇಳಿ ಹೇಳ್ತಾರಂತೆ ಧೃತರಾಷ್ಟ್ರರು. ಸಂಜಯನಿಗೆ ಈ ದಿವ್ಯ ದೃಷ್ಟಿಯನ್ನ ಕರುಣಿಸಲಾಗುತ್ತೆ. ಮುಂದೆ ಚಾಚು ತಪ್ಪದೆಯೂ ಕೂಡ ಸಂಜಯ ಎಲ್ಲ ವಿಚಾರವನ್ನ, ಈ ಮಹಾನ್ ಸಾರಥಿ ಎಲ್ಲ ವಿಚಾರವನ್ನ ಇದ್ದಂತೆಯೇ ಪ್ರಾಮಾಣಿಕವಾಗಿ ಧೃತರಾಷ್ಟ್ರರಿಗೆ ಒಪ್ಪಿಸ್ತಾ ಇದ್ರಂತೆ. ಕುರುಕ್ಷೇತ್ರದಲ್ಲಿ ಏನು ನಡೀತಾ ಇದೆಯೋ ಆ ಕಥೆಯನ್ನ, ಅವರ ಕುಟುಂಬದವರ, ಅವರ ಮಕ್ಕಳನ್ನ ಕಳ್ಕೊಂಡಿರುವಂತಹ ವಿಚಾರವನ್ನು ಕೂಡ ಹಿಂದೆ ಮುಂದೆ ನೋಡದೆ ಏನು ಅಂದ್ಕೊಳ್ತಾರೋ, ಎಷ್ಟು ಆಘಾತವಾಗುತ್ತೋ ಅಂತೆಲ್ಲ ಯೋಚನೆ ಮಾಡದೆ ಅವರ ಕೆಲಸವನ್ನ ನಿಷ್ಠೆಯಿಂದ ತನ್ನ ದಿವ್ಯ ದೃಷ್ಟಿಯ ಮುಖಾಂತರ ಇವೆಲ್ಲವನ್ನು ಸಾಕ್ಷಿಯಾಗಿ ಕಂಡು ಈ ವಿಚಾರವನ್ನ ಧೃತರಾಷ್ಟ್ರಗೆ ತಿಳಿಸ್ತಾ ಇದ್ರಂತೆ. ಹೀಗೆ ಭಗವದ್ಗೀತೆಯನ್ನ ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿರೋದನ್ನ ನಾವು ಕೇಳಿದೀವಿ. ಹಾಗೆ ದಿವ್ಯ ದೃಷ್ಟಿಯ ಮುಖಾಂತರ ಸಂಜಯ ಕೂಡ ಕೇಳಿಸಿಕೊಳ್ತಾ ಇದ್ದಿದ್ದುಂಟು. ಇಷ್ಟೇ ಅಲ್ಲ, ವಿಶ್ವರೂಪ ದರ್ಶನವನ್ನ ನೋಡಿರುವವರಲ್ಲಿ ಸಂಜಯನು ಕೂಡ ಒಬ್ಬ. ಒಂದು ಮಹಾನ್ ಪಾತ್ರ. ಮಹಾಭಾರತದಲ್ಲಿ ಸಾರಥಿ ಸಂಜಯನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ವಿಚಾರಗಳಿದೆ. ವೆಲ್, ಈ ಒಂದು ಸ್ಟೋರಿ ಸಂಜಯ ಅನ್ನುವಂಥ ಹೆಸರಿರೋರು ಕೂಡ ಕೇಳಿಸ್ಕೊಳ್ತಾ ಇದ್ರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದು ಭಕ್ತಿ ಸ್ಟುಡಿಯೋ ವಿಶೇಷ. ನಾನು ಆರ್ಜೆ ನಿಖಿತಾ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.